ಹಾಯ್ ಆಲ್, ಇವತ್ತಿನ ವಿಡಿಯೋದಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಆಗಿರೋ ಇಂಗ್ಲಿಷ್ ಇಡಿಯಮ್ಸ್ ಏನಿದೆ ಅದ್ರ ಮೀನಿಂಗ್ನ ತಿಳ್ಕೊಳ್ಳೋಣ. ಹಾಗೇನೆ ಇದನ್ನ ಕನ್ನಡದಲ್ಲಿ ನಾವು ಯಾವ ರೀತಿ ಬಳಸ್ಬೋದು ಅಥವಾ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೋದು ಅನ್ನೋದು ಸಹ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ದ ಫಸ್ಟ್ ಒನ್, ವೆನ್ ಪಿಗ್ಸ್ ಫ್ಲೈ. ಇದ್ರ ಅರ್ಥ ಏನ್ ಗೊತ್ತಾ? ನೆವರ್ ಅಂತ. ಒಂದು ವಿಷಯ ಯಾವುದೇ ಕಾರಣಕ್ಕೂ ನಡೆಯೋದೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಾವು ವೆನ್ ಪಿಗ್ಸ್ ಫ್ಲೈ ಅನ್ನೋ ಈ ಇಡಿಯಮ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, he will return your money when pigs fly. Next, sitting duck. ಇದರ ಅರ್ಥ ಏನ್ ಗೊತ್ತಾ? when a person or a thing is exposed to danger. ಅವ್ರಿಗೇನೋ ಒಂದು ಆಪತ್ತಿದೆ, ಆದ್ರೆ ಅವ್ರು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿಲ್ಲ, ಅವರು ಅದರಿಂದ ಯಾವುದೇ ರೀತಿ ಸುರಕ್ಷತೆಯನ್ನು ಹೊಂದಿಲ್ಲ ಅನ್ನೋ ಹೇಳುವ ಸಂದರ್ಭದಲ್ಲಿ ನಾವು ಸಿಟ್ಟಿಂಗ್ ಡಕ್ ಅನ್ನೋ ಈ ಇಡಿಯಮ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, the poor rabbit was a sitting duck for the hungry fox. ನೆಕ್ಸ್ಟ್, burn the midnight oil. ಇದರ ಅರ್ಥ ಏನ್ ಗೊತ್ತಾ? ಟು ವರ್ಕ್ ಲೇಟ್ ಇನ್ ಟು ದ ನೈಟ್, ಟು ಸ್ಟೇ ಅಪ್ ಲೇಟ್ ವರ್ಕಿಂಗ್ ಆರ್ ಸ್ಟಡಿ. ಸೊ ಒಬ್ರು ಕೆಲಸ ಮಾಡ್ತಾ ಅಥವಾ ಓದ್ತಾ ರಾತ್ರಿ ಎಲ್ಲ ಎದ್ದಿದ್ರೆ ನಾವು ಟು ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಶಿ ಬರ್ನ್ ದ ಮಿಡ್ ನೈಟ್ ಆಯಿಲ್ ಟು ಫಿನಿಶ್ ದ ಪ್ರಾಜೆಕ್ಟ್. Now we have an interesting one, monkey business. ಸೊ ಇದು ಕೇಳಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ? ಯಾವ ರೀತಿ ಬಿಸ್ನೆಸ್ ಅಲ್ಲಿ ನಾವು ಕೋತಿಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿರ್ತೀವಿ ಅಂತ ಅನಿಸ್ತಿದ್ಯಾ? ದೆನ್ ಯು ಆರ್ ರಾಂಗ್. ದಿಸ್ ಇಸ್ ಜಸ್ಟ್ ಅನ್ ಇಡಿಯಮ್. ಯಾವಾಗ ಬಳಸ್ತೀವಿ ಅಂದ್ರೆ ಯಾವುದೋ ಒಂದು ಡಿಸ್ಹಾನೆಸ್ಟ್ ಬಿಹೇವಿಯರ್ ಇದ್ದಾಗ, ಹಾಗೇನೆ ಅನ್ಯೂಶಲಿ ಅನ್ಸೀರಿಯಸ್ ಮ್ಯಾನರ್ ಬಗ್ಗೆ ನಾವು ಹೇಳುವಂತ ಸಿಚುವೇಶನ್ ಅಲ್ಲಿ ಮಂಕಿ ಬಿಸ್ನೆಸ್ ಅನ್ನೋ ಈ ಇಡಿಯಮ್ ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಡೋಂಟ್ ವಾಂಟ್ ಟು ಗೆಟ್ ಇನ್ವಾಲ್ವ್ ಇನ್ ದ ಮಂಕಿ ಬಿಸ್ನೆಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ನೀವು ಸಹ ಇದೇ ರೀತಿ ಈಸಿಯಾಗಿ ಇಂಟ್ರೆಸ್ಟಿಂಗ್ ಇಂಗ್ಲಿಷ್ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ಮೇಕ್ ಶೋರ್ ಯು ಸಬ್ಸ್ಕ್ರೈಬ್ ಟು ಅವರ್ ಇಂಗ್ಲಿಷ್ ಪಾರ್ಟ್ನರ್ ಕನ್ನಡ ಚಾನಲ್.